ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಅಂತ ಏನು ಹೇಳ್ತಾರೆ. ಸೊ ಈ ಒಂದು ಲೇಬರ್ ಕಾರ್ಡ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಆಗುತ್ತೆ, ಸೊ ಯಾವ್ಯಾವ ಒಂದು ಸ್ಕೀಮ್ ಇರುತ್ತೆ, ಯಾವ ಸ್ಕೀಮ್ಗೆ ಎಷ್ಟು ನಿಮಗೆ ಆ ಒಂದು ಬೆನಿಫಿಟ್ಗಳ ಸೌಲಭ್ಯಗಳು ಎಷ್ಟು ರುಪೀಸ್ ಅನ್ನುವಂಥ ಸಿಗುತ್ತೆ. ಯಾಕೆಂದರೆ ಕೆಲವು ಜನ ಸುಮ್ಮನೆ ಮಾಡಿಸಿರ್ತಾರೆ, ಅದ್ರ ಬಗ್ಗೆ ನಾಲೆಡ್ಜೇ ಇರಲ್ಲ. ಇನ್ನು ಕೆಲವು ಜನ ಮಾಡಿಸೇ ಇರೋದಿಲ್ಲ, ಬಟ್ ಅದರಿಂದ ಬರುವಂಥ ಬೆನಿಫಿಟ್ಗಳು ತುಂಬ ಇರುತ್ತೆ. ಹಾಗಾಗಿ ನಿಮಗೆ ಈ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅಂದರೆ ಲೇಬರ್ ಕಾರ್ಡ್ ಯಾರೆಲ್ಲ ನೀವು ಒಂದು ಗಾರೆ ಕೆಲಸ ಆಗಿರ್ಬೋದು, ಒಂದು ಟೈಲ್ಸ್ ಕೆಲಸ ಆಗಿರ್ಬೋದು, ಮತ್ತು ನಿಮ್ಮ ಮರಗೆಲ್ಸ ಆಗಿರುವಂಥದ್ದಾಗಿರ್ಬೋದು, ಈ ಥರ ತುಂಬ ಏನು ನಿಮಗೆ ಕಟ್ಟಡ ಅಂತ ಏನಿದೆ, ಸೊ ಈ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಯಾರ್ಯಾರು ಮಾಡ್ತಾ ಇರ್ತಾರೋ, ಒಂದು ಬಾರ್ ಬೆಂಡಿಂಗ್ ಇಂದ ಹಿಡಿದು ನಿಮಗೆ ಸೊ ಪ್ರತಿಯೊಂದು ಆ ಪೇಂಟರ್ವರೆಗೂ ಏನಿರುತ್ತೆ ಅಲ್ಲಿವರೆಗೂ ಸಹ ನಿಮಗೆ ಈ ಒಂದು ಲೇಬರ್ ಕಾರ್ಡ್ ರಿಲೇಟೆಡ್ ಆಗಿ ಏನೇನೆಲ್ಲ ನಿಮಗೆ ಸ್ಕೀಮ್ಗಳು ಇದೆ ಮತ್ತೆ ಅದಕ್ಕೆ ಎಷ್ಟು ಸೌಲಭ್ಯಗಳು ಸಿಗ್ತಾ ಇರುತ್ತೆ ಅನ್ನುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ಈ ಒಂದು ಸೌಲಭ್ಯಗಳು ಏನೇನು ಸಿಗುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದೆ, ಮತ್ತೆ ಪರ್ಸನಲ್ ಆಗು ಸಹ DM ಮಾಡ್ತಾರೆ. ಯಾಕೆ ಅಂತಂದ್ರೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದಷ್ಟು ವರ್ಕ್ಗಳು ಫ್ರೀಯಾಗಿ ಟೂಲ್ ಕಿಟ್ಗಳು ಮತ್ತೆ ಸೇಫ್ಟಿ ಕಿಟ್ಗಳೆಲ್ಲ ಕೊಟ್ಟಾಗಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರೋದಿಲ್ಲ ನಮಗೆ ಇನ್ಫಾರ್ಮೇಶನ್. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ಇನ್ನು ಬೇರೆ ಬೇರೆ ಯಾವ್ಯಾವ ಒಂದು ಸ್ಕೀಮಲ್ಲಿ ನಾವು ಆ ಒಂದು ಸೌಲಭ್ಯಗಳನ್ನ ಪಡ್ಕೋಬಹುದು ಅನ್ನೋದನ್ನ ತುಂಬಾ ಜನ ಕೇಳ್ತಾ ಇದ್ರು. ಹಾಗಾಗಿ ಆ ಒಂದು ಕೋರಿಕೆ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ಸೊ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನಾನು ಭೇಟಿ ಆಗಿದ್ರೆ, ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸೊ ನಮ್ಮ ಚಾನಲ್ಗೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಸೊ ಅಬ್ಸಲ್ಯೂಟ್ಲಿ ಫ್ರೀ ಇರುತ್ತೆ, ಇದು ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಅಂದಷ್ಟಲ್ಲ ಚಾರ್ಜಸ್ ಎಲ್ಲ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬಹುದು ನಿಮಗೆ ಈ ಒಂದು ಕಾರ್ಮಿಕರ ಇಲಾಖೆ, ಸೊ ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ, ಈ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಮದುವೆ ಆಗ್ತೀನಿ ಅಂತಂದ್ರೆ, ಸೊ ಫಸ್ಟ್ ಮದುವೆಗೆ ರಿಲೇಟೆಡ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮ್ಯಾರೇಜ್ ಏನಾರೋ ಆಗ್ತೀನಿ ಅಂತಂದ್ರೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ಬೇಕು. ಬಿಫೋರ್ ಒಂದು 6 ಮಂತ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿರ್ಬೇಕು. ಮತ್ತೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಆಕ್ಟಿವ್ ಆಗಿರ್ಬೇಕು, ಅಂದ್ರೆ ರನ್ನಿಂಗ್ ಅಲ್ಲಿ ಇರಬೇಕು, ಎಕ್ಸ್ಪೈರಿ ಆಗಿರಬಾರ್ದು. ಹಾಗಾಗಿ ಹೇಳ್ತಿದೀನಿ. ಸೊ ಈ ರೀತಿಯಾದಂಥ ತುಂಬಾ ಡಾಕ್ಯುಮೆಂಟ್ಸ್ ಗಳೆಲ್ಲ ಕೇಳ್ತಾರೆ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀವೊಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಂದ್ರೆ ಮ್ಯಾರೇಜ್ ಅಸಿಸ್ಟೆಂಟ್ ಅಂತ ಇದು ಮಾಡ್ತಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ 60,000 ತನಕ ಸಹ ನಿಮ್ಗೆ ಈ ಒಂದು ಸ್ಕೀಮ್ ಅಲ್ಲಿ, ಸೊ ಮ್ಯಾರೇಜ್ ಅಸಿಸ್ಟೆಂಟ್ಗೆ ಕಾರ್ಮಿಕ ಇಲಾಖೆಯಲ್ಲಿ ನೀವು ಮ್ಯಾರೇಜ್ ಅಸಿಸ್ಟೆಂಟ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ 60,000 ರೂಪಾಯಿ ತನಕ ನಿಮ್ಗೆ ಈ ಒಂದು ಸೌಲಭ್ಯ ಸಿಗ್ತಾ ಇರುವಂತದ್ದು. ಇನ್ನು ಎರಡನೇದಾಗಿ ನಿಮ್ಗೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಸೊ ಕೆಲಸ ಮಾಡ್ತಿರುವಂತ ಜಾಗ ಏನಿರುತ್ತೆ ಆ ಜಾಗದಲ್ಲಿ ಬೈ ಮಿಸ್ ಆಗಿ ಆಕ್ಸಿಡೆಂಟ್ ಅಂತ ಏನ್ ಹೇಳ್ತಾರೆ. ಸೊ ಆಕ್ಸಿಡೆಂಟ್ ಅಂದ್ರೆ ಆ ಒಂದು ಅಪಘಾತಗಳು ನಡೆದಂತ ಆ ಒಂದು ಫೀಲ್ಡ್ ಅಲ್ಲಿ, ಈಗ ಯಾರೋ ಬಿಲ್ಡಿಂಗ್ ಹತ್ತಿರ್ತಾರೆ ಪೇಂಟ್ ಮಾಡೋದಕ್ಕೆ, ಅಲ್ಲಿ ಸ್ಕಿಡ್ ಆಗುತ್ತೆ, ಇಲ್ಲ ಬೀಳ್ತಾರೆ. ಸೊ ಸರಿಯಾಗಿ ಸೇಫ್ಟಿ ಮೆಜರ್ಮೆಂಟ್ಗಳು ಮಾಡ್ಕೊಂಡಿರಲ್ಲ. ಸೊ ಬಿದ್ದಂದಾಗ ಆ ಒಂದು ಸಿಚುವೇಶನ್ ಅಲ್ಲಿ ಒಂದು ನ್ಯೂನತೆಗಳಾಗ್ಬೋದು, ಲೈಕ್ ನಿಮ್ಗೆ ಒಂದು ಡಿಸಾಬಿಲಿಟಿಗಳಾಗ್ಬೋದು, ಒಂದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಈ ತರ ಡಿಸಾಬಿಲಿಟಿ ಆಗಿರುವಂತದ್ದಾಗಿರ್ಬೋದು. ಇನ್ ಕೇಸ್ ಡಿಸಾಬಿಲಿಟಿ ಆಗ್ಲಿಲ್ಲ, ಸ್ಪಾಟ್ ಅಲ್ಲಿ ಏನಾದ್ರು ಡೆತ್ ಆದ್ರು ಅಂತಂದ್ರೆ ನಿಮ್ಗೆ ಕೆಲಸದ ಸ್ಥಳಗಳಲ್ಲಿ ಏನಾದ್ರು ನೀವು ಡೆತ್ ಆಯ್ತು ಅಂತಂದ್ರೆ ನಿಮ್ಗೆ ಅಪ್ ಟು 8 ಲಕ್ಷ ತನಕ ನಿಮ್ಗೆ ಈ ಒಂದು ಸೌಲಭ್ಯ ಸಿಗುತ್ತೆ. ಸೊ ನೀವೇನೋ ಕೆಲಸ ಸ್ಥಳನ ಬಿಟ್ಟು ನೀವು ಹೊರಗಡೆ ಏನಾದ್ರು ಆತರ ಏನಾದ್ರು ಡೆತ್ ಆಯ್ತು, ಆಕ್ಸಿಡೆಂಟ್ ಅಲ್ಲಿ ಇದಾಯ್ತು ಅಂದ್ರೆ ಅಪ್ ಟು 5 lakhs ತನಕ ನಿಮ್ಗೆ ಈ ಒಂದು ಡೆತ್ ಬೆನಿಫಿಟ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಮಿಸ್ ಮಾಡ್ಕೋದೇನೆ ಆ ಥರ ಏನಾದ್ರು ಲೇಬರ್ ಕಾರ್ಡ್ ಮಾಡಿಸಿದ್ರೆ ಒಂದು ಸಲ ಲೇಬರ್ ಡಿಪಾರ್ಟ್ಮೆಂಟ್ ನ ಭೇಟಿ ಆಗ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಏನೇನು ದಾಖಲಾತಿಗಳು ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ನಿಮ್ಗೆ ದಾಖಲಾತಿ ಬಗ್ಗೆ ಹೇಳ್ತಾ ಇಲ್ಲ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ, ಸೊ ಲಿಂಕ್, ಅದಕ್ಕೆ ಜಾಯಿನ್ ಆಗಿ ಪ್ರತಿಯೊಂದು ಯಾವ್ಯಾವುದಕ್ಕೆ ಒಂದು ಮ್ಯಾರೇಜ್ ಅಸಿಸ್ಟೆಂಟ್, ಸ್ಕಾಲರ್ಶಿಪ್ ಏನಿರುತ್ತೆ ಅದ್ರ ಬಗ್ಗೆ ಯಾವ್ಯಾವ ದಾಖಲಾತಿ ಬೇಕು ಅನ್ನೋದನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಮೂರನೇದಾಗಿ ನಿಮ್ಗೆ 60 ವರ್ಷ ತುಂಬಿತು ಅಂತಂದಾಗ ನಿಮ್ಗೆ ಪಿಂಚಣಿ ಸೌಲಭ್ಯಗಳು ಸಹ ಸಿಗ್ತಾ ಇರುತ್ತೆ. ನೀವು ಒಂದು ಗಾರೆ ಕೆಲಸ ಮಾಡ್ತಾ ಇರ್ತೀರಾ, ಪೇಂಟರ್ ಕೆಲಸ ಏನೋ ಒಂದು ಮಾಡ್ತಾ ಇರ್ತೀರಾ. ಸೊ ಮಾಡಿದವಾಗ ನೀವು ನಿಮ್ಗೆ ಒಂದು ಏಜ್ 60 ಕ್ರಾಸ್ ಆಗುತ್ತೆ ಇಟ್ಕೊಳ್ಳಿ, ಆ ರನ್ನಿಂಗ್ ಅಲ್ಲಿ ಇರುವಾಗಲೇ ನೀವು ಆ ಒಂದು ಪಿಂಚಣಿ ಸೌಲಭ್ಯನ ಪಡ್ಕೋಬೋದಾಗಿರುತ್ತೆ. ಆ ಪಿಂಚಣಿ ಸೌಲಭ್ಯಕ್ಕೆ ನಾವು ಪಡ್ಕೊಂಡ್ರೆ ನಿಮ್ಗೆ ಪ್ರತಿ ತಿಂಗಳು ನಿಮ್ಗೆ 3,000 ರೂಪಾಯಿ ತನಕ ನಿಮ್ಗೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಆ ಒಂದು ಸ್ಕೀಮ್ ಅಲ್ಲಿ
ಸೊ ವ್ಯಕ್ತಿ ಎಲ್ಲಿವರೆಗೂ ಇರ್ತಾರೆ ಅಂಥವ್ರಿಗೆ 3,000 ರೂಪಾಯಿ ತನಕ ಸಿಗ್ತಾ ಇರುತ್ತೆ. ಇನ್ ಕೇಸ್ ಅದನ್ನು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ, 60 ವರ್ಷ ತುಂಬಿದ ಮೇಲೆ ನಿಮ್ಗೆ 60 ವರ್ಷ ಆಯಿತು ಅಂದಷ್ಟೇ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಿಮ್ಗೆ 800 ರೂಪಾಯಿ 1,200 ರೂಪಾಯಿ ಈ ತರ ಬೇರೆ ಸ್ಕೀಮ್ ರೆಗ್ಯುಲರ್ ಯಾರು ಇರ್ತಾರೆ, ಕಟ್ಟಡ ಕಾರ್ಮಿಕರು ಅಂತಲ್ಲ, ಸೊ ರೆಗ್ಯುಲರ್ ಯಾರಿರ್ತಾರೆ ಆ ಸ್ಕೀಮಲ್ಲಿ ನೀವೇನಾದ್ರು ಅಪ್ಲೈ ಮಾಡಿದ್ರೆ ಈ ಸ್ಕೀಮಲ್ಲಿ ನಿಮ್ಗೆ ದುಡ್ಡು ಬರೋದಿಲ್ಲ. ಹಾಗಾಗಿ ಫಸ್ಟ್ ನೀವು ಪ್ರಿಫರೆನ್ಸ್ ಈ ಒಂದು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಹಾಗಾಗಿ ನಿಮ್ಗೆ 3,000 ರೂಪಾಯಿ ನಿಮ್ಗೆ ಈ ಒಂದು ಲೇಬರ್ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಬರ್ತಾ ಇರುತ್ತೆ. ಜೊತೆಗೆ ನಿಮ್ಗೆ ಏನಾದ್ರು ಅಕಸ್ಮಾತ್ ಅಂಗವಿಕಲರು ಪಿಂಚಣಿ ಏನೋ ಇತ್ತು ಅಂತಂದ್ರೆ ನಿಮ್ಗೆ 2,000 ರೂಪಾಯಿ ತನಕ ನಿಮ್ಗೆ ಯಾವಾಗಿಂದ ಅಂಗವಿಕಲರು ಇರುತ್ತೆ ಅವಾಗ್ಲೂ ಸಹ ನಿಮ್ಗೆ 2,000 ರೂಪಾಯಿ ತನಕ ನಿಮ್ಗೆ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಅದು ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ವೈದ್ಯಕೀಯ ಒಂದು ನಿಮ್ಗೆ ನಿಧಿ ಅಂತ ಏನಿದೆ ಸಹಾಯಧನ ಅದನ್ನು ಸಹ ಸಿಗ್ತಾ ಇರುತ್ತೆ. ಇನ್ ಕೇಸ್ ಏನಾದ್ರು ಹುಷಾರಿಲ್ಲ ಅಂತಂದ್ರೆ ನೀವೇನಾದ್ರು ಅಡ್ಮಿಟ್ ಆಗಿತ್ತು ಅಂತಂದ್ರೆ ನಿಮ್ಗೆ 20,000 ರೂಪಾಯಿಂದನೂ ನಿಮ್ಗೆ 2 ಲಕ್ಷ ತನಕ ನಿಮ್ಗೆ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ವೈದ್ಯಕೀಯ ಸಹಾಯಧನ ಅಂತಲೂ ಸಹ ಸಿಗ್ತಾ ಇರುತ್ತೆ. ಇದಕ್ಕೂ ಸಹ ದಾಖಲಾತಿಗಳನ್ನ ಇಟ್ಕೊಂಡಿರ್ಬೇಕು. ಬಿಲ್ ಕಾಪೀಸ್ಗಳು ನೀವೇನ್ ಕಟ್ಟಿರ್ತೀರಾ, ರಿಪೋರ್ಟ್ಸ್ಗಳು ಪ್ರತಿ ಒಂದನ್ನು ಸಹ ನೀವು ಇಟ್ಕೊಂಡಿರ್ಬೇಕು. ಇಟ್ಕೊಂಡಿದ್ರೆ ಮಾತ್ರನೇ ನೀವು ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ. ಸೊ ಎಲ್ಲಾ ದಾಖಲಾತಿಗಳು ಹೇಳ್ತೀನಿ ಕೇಳ್ಕೊಳ್ಳಿ, ಫಸ್ಟೇ ನೀವು ರೆಡಿ ಮಾಡಿ ಇಟ್ಕೋಬೇಕು. ಸೊ ನೀವೆಲ್ಲರೂ ಒಂದ್ ಕಡೆ ಅಪ್ಲಿಕೇಶನ್ ಹಾಕಕ್ ಹೋಗ್ತಿದ್ದೀರ ಅಂತ ಅವ್ರು ಕೇಳಿದಷ್ಟು ದಾಖಲಾತಿಗಳನ್ನ ಕೊಟ್ಟು ಅಪ್ಲಿಕೇಶನ್ ಹಾಕಡೆ ವಿತಿನ್ ಒಂದು 45 days ಅಲ್ಲಿ ನಿಮ್ಗೆ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿ ನೀವೇನ್ ಅಪ್ಲಿಕೇಶನ್ ಹಾಕಿರ್ತೀರಾ ಅಂತ ಕಡೆಗೆ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನ ತಲುಪಿಸಬಹುದಾಗಿರುತ್ತೆ. ಇದು ನಿಮ್ಗೆ ವೈದ್ಯಕೀಯ ಸೌಲಭ್ಯ ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಒಂದು ವೈದ್ಯಕೀಯ ಒಂದು ಸಹಾಯಧನ ಆದ್ಮೇಲೆ ನಿಮ್ಗೆ ಒಂದು ಹೆರಿಗೆಗೆ ಅಂತ ಸೊ ಹೆರಿಗೆ ಒಂದು ಸೌಲಭ್ಯನ ಸಹ ನೀಡ್ತಾ ಇರುವಂತದ್ದು. ಈ ಒಂದು ಹೆರಿಗೆ ಸೌಲಭ್ಯ ಯಾವಾಗ ಯಾರಿಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಮಹಿಳಾ ಕಾರ್ಮಿಕರು ಯಾರಿರ್ತಾರೆ, ಸೊ ಆ ಒಂದು ಮಹಿಳಾ ಕಾರ್ಮಿಕರಿಗೆ ನಿಮ್ಗೆ 2 ಮಕ್ಕಳುಗಳು, ಸೊ ಒಬ್ರಿಗಲ್ಲ 2 ಮಕ್ಕಳುಗಳಿಗೆ ನಿಮ್ಗೆ ಪ್ರತಿಯೊಂದು ಹೆರಿಗೆಗೂ ಸಹ ನಿಮ್ಗೆ 50,000 ರೂಪಾಯಿ ತನಕ ನಿಮ್ಗೆ ಈ ಒಂದು ಹೆರಿಗೆ ಸಹಾಯಧನ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಮಹಿಳಾ ಒಂದು ಕಾರ್ಮಿಕರು ಯಾರಿರ್ತಾರೆ ಸೊ ಅದ್ರಲ್ಲೂ ಸಹ ಯಾರು ಮಾಡ್ತಾ ಇರ್ತಾರೆ ಅಂತವ್ರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇರುವಂತದ್ದು. ಇದನ್ನ ನೀವು ಅಪ್ಲಿಕೇಶನ್ ಹಾಕೋಬೇಕು. ಅಪ್ಲಿಕೇಶನ್ ಹಾಕೊಂಡು ಇದ್ರ ಸೌಲಭ್ಯನ ತಿಳ್ಕೊಬೇಕೆ. ಪ್ರತಿಯೊಂದನ್ನು ಸಹ ನಿಮ್ಗೆ ಒಂದು ಆ್ಯಪ್ ಇರುತ್ತೆ. ಆ್ಯಪ್ ಅಲ್ಲಿ ಬೇಕಾದ್ರೂ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನಿಮ್ಗೆ ಬರುತ್ತೆ ಅಂತಂದ್ರೆ ಅಪ್ಲಿಕೇಶನ್ ಹಾಕೊಂಡು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ನ ಮಾಡ್ಬೋದಾಗಿರುತ್ತೆ. ಇಲ್ಲ ನಿಮ್ಮ ನಿಯರ್ ಬೈ ಇರುವಂತ ಒಂದು ಗ್ರಾಮ 1 ಆಗಿರ್ಬೋದು, ಕರ್ನಾಟಕ 1 ಸೈಬರ್ ಸೆಂಟರ್ ಈ ತರ ಓಪನ್ ವೆಬ್ಸೈಟ್ಗಳಿದ್ದಾಗ ಡೈರೆಕ್ಟ್ ಆಗಿ ನೀವು ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು ಕೊನೆಯದಾಗಿ ನಿಮ್ಗೆ ಅಂತ್ಯಕ್ರಿಯೆ ವೆಚ್ಚ ಅಂತಾನೂ ಸಹ ಸಿಗ್ತಾ ಇರುತ್ತೆ. ಇನ್ ಕೇಸ್ ಏನಾದ್ರು ಡೆತ್ ಆಯಿತು ಅಂದಾಗ ಡೆತ್ ಆದಂತ ಸಂದರ್ಭಗಳಲ್ಲಿ ನಿಮ್ಗೆ ಅಂತ್ಯಕ್ರಿಯೆಗೋಸ್ಕರನೂ ಸಹ ನಿಮ್ಗೆ ಆ ಒಂದು ಅಮೌಂಟ್ಗಳನ್ನ ನೀಡ್ತಾ ಇರುವಂತದ್ದು. ಈ ಒಂದು ಸೌಲಭ್ಯನೂ ಸಹ ನಿಮ್ಗೆ ಅಪ್ ಟು 1.5 ಲಕ್ಷ ತನಕ ಸಹ ನಿಮ್ಗೆ ಈ ಒಂದು ಡೆತ್ ಬೆನಿಫಿಟ್ ಸಿಗ್ತಾ ಇರುತ್ತೆ. ಸೊ ನೀವು ಇಷ್ಟು ಹೇಳಿದಂತ ಒಂದು 7-8 ಏನಿದೆ ಸೊ ಇಷ್ಟನ್ನು ನೀವು ಅಪ್ಲಿಕೇಶನ್ ಹಾಕೋಬಹುದು. ಇದ್ರ ಜೊತೆಗೆ ನಿಮ್ಗೆ ಬೇರೆ ಬೇರೆ ಇರುತ್ತೆ. ಸ್ಕಾಲರ್ಶಿಪ್ಗೂ ಸಹ ನಿಮ್ಗೆ ಆ ಒಂದು ಅಮೌಂಟ್ ರಿಲೀಸ್ ಆಗುತ್ತೆ. ಈ ಸ್ಕಾಲರ್ಶಿಪ್ ಹೇಗೆ ಅಂದ್ರೆ ನಿಮ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮ್ಗೆ 1ನೇ ಕ್ಲಾಸ್ಗಾದ್ರೆ ಬೇರೆ, 5ನೇ ಕ್ಲಾಸ್ಗಾದ್ರೆ ಬೇರೆ, 7ನೇ ಕ್ಲಾಸ್ಗೆ ಬೇರೆ, ಸೊ SLC ಮಾಡ್ತಿದ್ರೆ ಬೇರೆ, PUC ಬೇರೆ, ಡಿಗ್ರಿಗೆ ಬೇರೆ, ಮಾಸ್ಟರ್ಸ್ ಮಾಡ್ತಿದ್ರೆ ಈ ತರ ವೆರೈಟಿಗಳಲ್ಲಿ ನಿಮ್ಗೆ ಈ ಸ್ಕಾಲರ್ಶಿಪ್ ಅಮೌಂಟ್ಗಳು ವೇರಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಯಾವುದು ಕನ್ವೀನಿಯಂಟ್ ಆಗಿರುತ್ತೆ ಅದನ್ನೆಲ್ಲ ನೋಡ್ಕೋಬಹುದು. ಸೊ ಇನ್ನೂ ಯಾವ್ದಾದ್ರು ಸ್ಕೀಮ್ಸ್ಗಳಲ್ಲಿ ಇನ್ನೇನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಇಲ್ಲ ದಾಖಲಾತಿಗಳಿಗೆ ಏನೇನು ಬೇಕಾಗುತ್ತೆ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ, ನೀವು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋ ಅದನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಏನು ಒಂದು ನೀಡಿದೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡಾಕ್ತೀನಿ. ಇದರಲ್ಲೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಾಕಿ, ಆ ಡೌಟ್ಸ್ಗೆ ನಾನು ನಿಮ್ಗೆ ಆನ್ಸರ್ ಕೊಡ್ತಾ ಹೋಗ್ತೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಜಾಯ್ನ್ ಆಗಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ.